ಒಂದ್ ಕಡೆಗೆ ಎಚ್.ಡಿ. ರೇವಣ್ಣ ಅವರ ಅರೆಸ್ಟ್, ಇನ್ನೊಂದು ಕಡೆಗೆ ಹಾಸನದಲ್ಲಿ ಎಂಪಿ ನಿವಾಸದಲ್ಲಿ ಸ್ಥಳ ಮಹಚರನ್ನ ಎಸ್ಐಟಿ ಅಧಿಕಾರಿಗಳು ಮುಂದುವರಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ರೇವಣ್ಣ ಬಂಧನದ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳ ಸ್ಥಳ ಮಹಜರ್ ಮುಂದುವರಿತಾ ಇದೆ. ಹಾಸನದ ಆರ್ಸಿ ನಗರದ ಸಂಸದರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಪಂಚನಾಮೆಗೆ ಮುಂದಾಗಿದ್ದಾರೆ. ಸಂತ್ರಸ್ತೆಗೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಯಿತು, ಯಾವ ಜಾಗದಲ್ಲಿ ಅತಿ ಹೆಚ್ಚು ಸಮಸ್ಯೆಯನ್ನ ಅಥವಾ ದೌರ್ಜನ್ಯವನ್ನ ತಾವು ಎದುರಿಸಿದ್ರಿ ಅನ್ನೋದನ್ನ ತಿಳಿದುಕೊಳ್ಳೋ ನಿಟ್ಟಿನಲ್ಲಿ, ಸಾಕ್ಷಿಗಳನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ಸಂಸದರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಬಂದಿರೋದು, ಮೊಕ್ಕಾಂ ಹೂಡಿರೋದನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ಸಾಕ್ಷಿಗಳನ್ನ ಸೆಕ್ಯೂರ್ ಮಾಡೋ ಕೆಲಸ, ಈಗ ಆಲ್ರೆಡಿ ಮಹಿಳೆಯರು ಹೇಳಿಕೆ ಕೊಟ್ಟಿರ್ತಾರೆ ದೂರಿನಲ್ಲಿ. ಸೊ ಇಂತಿಂಥ ಜಾಗದಲ್ಲಿ ನನಗೆ ಸಮಸ್ಯೆ ಆಯಿತು ಅಂತ. ಸೊ ಅದನ್ನ ಮತ್ತೊಂದ್ಸಲ ರೆಕಾರ್ಡ್ ಮಾಡ್ಕೊಳ್ತಾರೆ, ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಸಾಧ್ಯ ಆದರೆ ಆ ಕ್ರೈಮ್ ಸೀನನ್ನ ಎನಾಕ್ಟ್ ಮಾಡೋದಕ್ಕೂ ಕೂಡ ತಿಳಿಸ್ತಾರೆ. ಹಿಂಸೆ ಯಾವ ರೀತಿ ಕೊಡ್ಲಾಯಿತು, ಎಷ್ಟು ಜನ ಇದ್ದಿರಬಹುದು ಆ ಸಂದರ್ಭದಲ್ಲಿ, ಅದೆಲ್ಲವನ್ನ ಕೂಡ ಕೇಳೋ ಕೆಲಸವನ್ನ ಹಾಗೂ ಆ ಹೇಳಿಕೆಗಳನ್ನ ದಾಖಲು ಮಾಡೋ ಕೆಲಸವನ್ನ ಈ ಸ್ಥಳ ಮಹಜರ್ ಪ್ರಕ್ರಿಯೆಯಲ್ಲಿ ನಡೆಸಲಾಗುತ್ತೆ. ಬೆಳಗ್ಗೆಯಿಂದ ನಾವು ತೋರಿಸ್ತಾ ಇದ್ವಿ ಎಂಪಿ ನಿವಾಸ ಕಳೆದ 15 ದಿನಗಳಿಂದ ಅಲ್ಲಿ. ಓಕೆ ಫೈನ್, ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಈಗ ಸ್ಥಳ ಮಹಜರ್ ಪ್ರಕ್ರಿಯೆ ಎಲ್ಲಿ ತನಕ ಸಾಗ್ತಾ ಇದೆ, ಹೇಗೆ ಸಾಗ್ತಾ ಇದೆ, ಏನೇನು ಮಾಹಿತಿ ಕೊಡ್ತೀರಿ? ಮಮತಾ ಅಂತಂದರೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಎಸ್ಐಟಿ ಅಧಿಕಾರಿಗಳು ಬರ್ತಾರೆ ಅಂತ ಒಂದು ಮಾಹಿತಿ ಇದ್ದಂಥದ್ದು. ಆದರೆ ಸಂಜೆ 6:30-7 ಗಂಟೆ ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳು ಹಾಸನದ ಆರ್ಸಿ ನಗರದಲ್ಲಿರುವಂಥ ಏನು ಪ್ರಜ್ವಲ್ ರೇವಣ್ಣ ಅವರ ನಿವಾಸ, ಸಂಸದರ ನಿವಾಸ, ಈ ಒಂದು ನಿವಾಸಕ್ಕೆ ಭೇಟಿ ನೀಡಿರುವಂಥದ್ದು. ಅವ್ರ ಜೊತೆ ಏನು ಬೆಂಗಳೂರಿನಲ್ಲಿ ಒಂದು ಜಡ್ಜ್ ಎದುರುಗಡೆನೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಂಥದ್ದು. CRPC 164 ಅಡಿಯಲ್ಲಿ ಜಡ್ಜ್ ಎದುರುಗಡೆ ಏನು ಒಂದು ಹೇಳಿಕೆ ಕೊಟ್ಟಿದ್ರು, ಆ ಪ್ರಕರಣದಲ್ಲಿ ಅವರ ಹೇಳಿಕೆ ಸಂಬಂಧ ಒಂದು ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದ್ದಂಥದ್ದು. ಹಾಗಾಗಿ ಅವರಿಗೆ ಏನು ದೂರು ಕೊಟ್ಟಿದ್ದು ಸಂತ್ರಸ್ತೆ, ಆ ಸಂತ್ರಸ್ತೆಯೂ ಸಹ ಕರ್ಕೊಂಡು ಈಗ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ ಬಂದಿರುವಂಥದ್ದು. ಈ ಒಳಗಡೆ ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ನಡೆಸ್ತಿರುವಂಥದ್ದು. ಅಂತಂದು ಏನು ಆ ಒಂದು ಮಹಿಳೆ ನೀಡಿದಂಥ ದೂರು, ಅವರು ಸಂಸದರ ನಿವಾಸದಲ್ಲೇ ನನಗೆ ಒಂದು ಲೈಂಗಿಕ ದೌರ್ಜನ್ಯ ನಡೆಸಿದಂಥದ್ದು ಅಂತ ದೂರು ಕೊಟ್ಟಿದ್ದರು. ಹಾಗಾಗಿ ಅವ್ರು ಯಾವ ಸ್ಥಳದಲ್ಲಿ ಯಾವ್ಯಾವ ರೀತಿಯಾಗಿ ಅವ್ರಿಗೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅನ್ನೋ ಒಂದು ತನಿಖೆ ಕೂಡ ಈಗಾಗಲೇ ಆ ಎಸ್ಐಟಿ ಅಧಿಕಾರಿಗಳು ಆರಂಭ ಮಾಡಿರುವಂಥದ್ದು. ಈಗ ಸುಮಾರು 6:30-7 ಗಂಟೆಗೆ ಸ್ಟಾರ್ಟ್ ಆದಂಥ ತನಿಖೆ ಈಗಲೂ ಕೂಡ ನಡೀತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾರಾಯಣಗೌಡ ತಮ್ಮ ಮಾಹಿತಿಗಾಗಿ. ಈಗಲೂ ಕೂಡ ಸ್ಥಳ ಮಹಜರ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈಗಷ್ಟೇ ಮಾಹಿತಿ ಸಿಗ್ತಾ ಇದೆ. ಅಧಿಕಾರಿಗಳ ಸಮ್ಮುಖದಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದು, ವಿಡಿಯೋ ರೆಕಾರ್ಡ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳ ತಂಡ ಮಾಡ್ತಾ ಇದೆ.